ಜಯತಿ ಹರಿಯ ಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಭಗವಂತ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಿ ಅಂತ ಆದೇಶ ಮಾಡ್ತಾನೆ. ಆಗ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಬ್ರಹ್ಮದೇವರಿಂದ ಸೃಷ್ಟವಾದ 9 ವಿಧವಾದ ಸೃಷ್ಟಿಯನ್ನು ಭಾಗವತ ನಿರೂಪಣೆ ಮಾಡ್ತದೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, 11 ಇಂದ್ರಿಯಗಳು, ಹಾಗೆ ವೈಕಾರಿಕ ಸೃಷ್ಟಿ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿ, ತಮೋಗುಣದ ಸೃಷ್ಟಿ, ಸ್ಥಾವರ ಸೃಷ್ಟಿ ಅಂದರೆ ವೃಕ್ಷಾದಿಗಳು, ತಿರ್ಯಕ್ ಸೃಷ್ಟಿ ಅಂದರೆ ಪ್ರಾಣಿಗಳೆಲ್ಲ, 9ನೇ ಸೃಷ್ಟಿ ಮನುಷ್ಯ ಸೃಷ್ಟಿ, ಮಾನವರ ಸೃಷ್ಟಿ. ಈ 9 ಸೃಷ್ಟಿಗಳನ್ನು ಭಾಗವತ ನಿರೂಪಣೆ ಮಾಡ್ತದೆ. ಬ್ರಹ್ಮದೇವರಿಂದ ಸೃಷ್ಟವಾದ 9 ಸೃಷ್ಟಿಯನ್ನು ನಿರೂಪಣೆ ಮಾಡ್ತದೆ. ಸೃಷ್ಟವಾದ ಬ್ರಹ್ಮದೇವರಿಂದ ಸೃಷ್ಟವಾದ ಸ್ಥಾವರಗಳ ಸೃಷ್ಟಿಗೆ ಭಾಗವತ ಉತ್ಸ್ರೋತಗಳು ಅಂತೇಳಿ ವ್ಯವಹಾರ ಮಾಡ್ತದೆ. ಭಾಗವತದಲ್ಲಿ ಸ್ರೋತ ಅಂತೇಳಿ ಅದಕ್ಕೆ ವ್ಯವಹಾರ ಮಾಡ್ತಾರೆ. ಹಾಗೆ ಹೆಸರಿಟ್ಟಿದ್ದಾರೆ. ಏನು ಅದಕ್ಕೆ ಕಾರಣ ಅಂತೇಳಿ ಹೇಳಿದರೆ, ಮರಗಳಿಗೆ ನಾವು ಬುಡಕ್ಕೆ ನೀರು ಹಾಕ್ತೇವೆ. ಆ ಬುಡಕ್ಕೆ ನೀರು ಹಾಕಿದ್ದು ಆ ಕಾಂಡದ ಮೂಲಕವಾಗಿ ಕೊಂಬೆ ರೆಂಬೆಗಳಿಗೆಲ್ಲ ಹೋಗಿ ಪಸರಿಸಿ ಆ ಎಲ್ಲ ಮರದ ಎಲ್ಲ ಭಾಗಗಳಿಗೂ ಅದು ಪಸರಿಸ್ತದೆ. ಅಲ್ಲಿ ವಿನಿಯೋಗ ಆದಾಗ ಎಲ್ಲ ಪಸರಿಸಿದಾಗ ಆ ವೃಕ್ಷ ಒಳ್ಳೆಯ ಫಲ ಕೊಡಲಿಕ್ಕೆ ಸಮರ್ಥ ಆಗ್ತದೆ. ಫಲ ಪುಷ್ಪಗಳು ಸಮೃದ್ಧಿಯಾಗಿ ಉಂಟಾಗ್ತವೆ ಆ ಮರದಿಂದ. ಬುಡಕ್ಕೆ ಹಾಕಿದ ನೀರಿನಿಂದಲೇ ಆ ರೀತಿ ಆಗ್ತದೆ. ಹಾಗೆ ಮರಗಿಡಗಳ ಬೆಳವಣಿಗೆ ಮೇಲ್ಮುಖ ಆದದ್ರಿಂದ ಉತ್ಸ್ರೋತಗಳು ಅಂತ ಅವುಗಳಿಗೆ ವ್ಯವಹಾರ ಮಾಡ್ತಾರೆ. ಎಲ್ಲಿಯವರೆಗೆ ಹೇಳಿದರೆ, ಅವು ಅಷ್ಟು ಫಲಗಳನ್ನೆಲ್ಲ ಹಿಡ್ಕೊಂಡು ಇರ್ತಾವೆ. ಅವು ಯಾಕೆ ತಮಗೆ ತಿನ್ನಲಿಕ್ಕಲ್ಲ. ಯಾವ ಮರವು ತನ್ನ ಹಣ್ಣನ್ನು ತಾನು ತಿನ್ನುವುದಿಲ್ಲ, ಆದರೆ ಪರರಿಗೆ ಉಪಕಾರಕ್ಕೋಸ್ಕರ ಅದು ಅಷ್ಟು ಹಣ್ಣುಗಳನ್ನು ತುಂಬಿಕೊಂಡು ಹೊತ್ತುಕೊಂಡು ನಿಲ್ತದೆ. ಜನಗಳಿಗೆ ಅಷ್ಟು ಉಪಕಾರ ಮಾಡ್ತದದು. ಪರೋಪಕಾರ ಬುದ್ಧಿಯಲ್ಲಿ ಫಲವನ್ನು ಕೊಡುತ್ತದೆ ಅಂತ. ಹಾಗೆ ಮನುಷ್ಯರ ಉಪಕಾರಕ್ಕೋಸ್ಕರವೇ ವೃಕ್ಷಾದಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಭೇದ ಭಾವಲ್ಲದೆ ಇವನು ನನಗೆ ಬೇಕಾದವನು, ನನಗೆ ಬೇಡದಿದ್ದವನು, ಇವನು ಕೆಟ್ಟವನು, ಇವನು ಒಳ್ಳೆಯವನು, ಯಾವ ಭಾವನೆಯಿಲ್ಲದೆ ಎಲ್ರಿಗೂ ಕೂಡಲೇ ತಿನ್ನಲಿಕ್ಕೆ ಫಲವನ್ನು ಕೊಡ್ತದೆ. ಯಾರಿಗೂ ತಡೆಯುವುದಿಲ್ಲ. ಅಂತಹ ಹಣ್ಣು, ಹೂವು, ನೆರಳು ಇವುಗಳನ್ನೆಲ್ಲ ಆ ವೃಕ್ಷಾದಿಗಳು ಹುಟ್ಟುತ್ತವೆ. ಇವುಗಳಿಂದೇ ಇಡೀ ಪ್ರಪಂಚಕ್ಕೆ ಏನು ಮಳೆ, ಬೆಳೆ, ಶುದ್ಧ ಗಾಳಿ, ಉತ್ತಮ ಆರೋಗ್ಯ ಇದೆಲ್ಲ ಈ ವೃಕ್ಷಗಳಿಂದ ಸಿಗೋದು. ಆ ವೃಕ್ಷಗಳ ಮಹತ್ವ ಅಷ್ಟು. ಅವುಗಳಿಗೆ ಆ ರೀತಿ ಉತ್ತಮ ಒಂದು ಮೇಲ್ಮುಖವಾಗಿ ಬೆಳೆಯುವುದು ಮತ್ತು ಎಲ್ಲರಿಗೂ ಉಪಕಾರ ಮಾಡುವುದು, ಇಂತಹ ಒಂದು ಸ್ವಭಾವವುಳ್ಳ ಇವುಗಳನ್ನು ಉತ್ಸ್ರೋತಗಳು ಅಂತ ಭಾಗವತ ಉದಾಹರಣೆ ಮಾಡ್ತದೆ. ಆಮೇಲೆ 8ನೇದು ಪ್ರಾಣಿಗಳ ಸೃಷ್ಟಿ. ಪ್ರಾಣಿಗಳಿಗೆ ತಿರ್ಯಕ್ ಸ್ರೋತಗಳು ಅಂತೇಳಿ ವ್ಯವಹಾರ ಮಾಡ್ತಾರೆ. ತಿರ್ಯಕ್ ಅಂದರೆ ಅಡ್ಡ ಅಂತ ಅರ್ಥ. ಪ್ರಾಣಿಗಳು ಆಹಾರ ತಗೊಂಡದ್ದು ಅಡ್ಡವಾಗಿ ಹೋಗ್ತದೆ, ಅಡ್ಡವಾಗಿಯೇ ಬೆಳೆಯುವುದವುಗಳು. ಹಾಗೆ ಇದು ಅದಕ್ಕೆ ಅವು ಅಡ್ಡವಾಗಿ ಬೆಳೆಯುವುದರಿಂದ, ಆಹಾರ ಎಲ್ಲ ಅಡ್ಡವಾಗಿ ಹೋಗೋದ್ರಿಂದ ಅವುಗಳಿಗೆ ತಿರ್ಯಕ್ ಸ್ರೋತಗಳು ಅಂತ ಹಸು, ನಾಯಿ, ಪ್ರಾಣಿಗಳಿಗೆಲ್ಲ ಹೀಗೆ ತಿರ್ಯಕ್ ಸ್ರೋತಗಳು ಅಂತ ಅವುಗಳನ್ನು ವ್ಯವಹಾರ ಮಾಡ್ತದೆ ಭಾಗವತ. ಆ ಹೆಸರಿಂದ ನಮೂದಿಸ್ತಾರೆ. ಕೊನೆಯ ಸೃಷ್ಟಿ ಮನುಷ್ಯರದ್ದು. ಇವನು ಉತ್ಸ್ರೋತನೂ ಅಲ್ಲ, ತಿರ್ಯಕ್ ಸ್ರೋತನೂ ಅಲ್ಲ. ಮತ್ತು ಅರ್ವಾಕ್ ಸ್ರೋತ ಅಂತೇಳಿ ಹೇಳ್ತಾರೆ. ಅರ್ವಾಕ್ ಸ್ರೋತ ಅಂತ ಅಂದರೆ ಮನುಷ್ಯ ತಿಂದದ್ದು ಕೆಳಗೆ ಹೋಗ್ತದೆ. ಅವನ ಆಹಾರ ತಿಂದದ್ದು ಮಾತ್ರ ಕೆಳಗೆ ಹೋಗುವುದಲ್ಲ, ಅವನ ವ್ಯವಹಾರವೂ ಎಲ್ಲ ಕೆಳಗೆ ಇಳಿಯತಕ್ಕಂತಹದ್ದೇ. ಏರತಕ್ಕಂತಹ ಸಾಧನೆ ಬಹಳ ಕಡಿಮೆ, ಬಹಳ ಅಪರೂಪ. ಎಲ್ಲ ಅಧೋಗತಿಗೆ ಕಾರಣವಾದ ಕೆಲಸಗಳನ್ನೇ ಮಾಡುವವನು. ಅವನಿಗೆ ಏನು ಅರ್ವಾಕ್ ಸ್ರೋತ ಅಂತೇಳಿ ವ್ಯವಹಾರ ಮಾಡಿದ್ದಾರೆ. ಮನುಷ್ಯ ಅನರ್ಥದ ಹಾದಿಯನ್ನೇ ತುಳಿಯುವುದಂತೆ. ಏನು ಮಾಡಬಾರದು ಆ ಕೆಲಸದಲ್ಲಿ ಅವನಿಗೆ ಅಭಿರುಚಿಯಂತೆ.
ಎಷ್ಟು ಜನ ಅಂತಹ ಕೆಲಸಗಳನ್ನು ಮಾಡಿ ಲೋಕಕ್ಕೆ ಕಂಟಕರಾಗಿದ್ದವರು ಎಷ್ಟು ಜನ ಇರಲಿಲ್ಲ ಭೂಮಿಯಲ್ಲಿ, ಎಷ್ಟು ಜನ ಇದ್ದರು. ಅಂದರೆ ಮನುಷ್ಯ ಹೆಚ್ಚಾಗಿ ಅವನಿಗೆ ಬೇಕಾದ ಸಾಧನೆ ಮಾಡುವ ಅನುಕೂಲ ಇದ್ದರೂ ಕೂಡ ಅವನು ಹಾದಿ ತುಳಿಯುವುದು, ಕೆಟ್ಟ ದಾರಿಯನ್ನೇ ಅವನು ನಿರೂಪಿಸುವುದು, ಆ ದಾರಿಯಲ್ಲಿ ನಡೆಯುವುದವನು ಒಳ್ಳೆಯ ದಾರಿಯಲ್ಲಿ ನಡೆಯುವುದಿಲ್ಲ. ನೀಚ, ಉಚ್ಚ, ತಾರತಮ್ಯ ಎಲ್ಲ ಮನುಷ್ಯನನ್ನೇ ಆವರಿಸಿಕೊಂಡು ಇರೋದು. ಆದ್ದರಿಂದ ಅರುವಾಕ್ಸವನ್ನು ಕೆಳಗೆ ಇಳಿಲಿಕ್ಕೆ ಬೇಕಾದ ಸಾಧನೆ ಮಾಡತಕ್ಕವು ಮಾಡತಕ್ಕವರು ಮನುಷ್ಯರಿಂದ ಅವರಿಗೆ ಅರುವಾಕ್ಸರು ತಿಂದದ್ದು ಕೆಳಗೆ ಹೋಗ್ತದೆ, ಅವರ ಗತಿಯೂ ಕೂಡ ಅಧೋಗತಿಗೆ ಕಾರಣವಾದದ್ದು ಅಂತೇಳಿ ಅರುವಾಕ್ಸ್ರೋತ ಅಂತ. ಹೀಗೆ 9 ವಿಧವಾದ ಸೃಷ್ಟಿಗಳನ್ನು ದೇವರಿಂದ ಆದ ಸೃಷ್ಟಿಗಳ ಗುಣಗಳನ್ನು ಹೇಳ್ತಾ ಮುಂದೆ ಬ್ರಹ್ಮ ವಿಸ್ತಾರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದೇವರ ಆಜ್ಞೆಯ ಮೇಲೆಗೆ. ಮುಂದೆ ಆ ನೀರಿನಲ್ಲಿ ಆ ಇಡೀ ಮುಳುಗಿ ಹೋಯ್ತಂತೆ, ಪ್ರಪಂಚವೇ ಮುಳುಗಿ ಹೋಯ್ತಂತೆ ನೀರಿನಲ್ಲಿ. ಆಗ ಬ್ರಹ್ಮದೇವರಿಗೆ ಈ ಸೃಷ್ಟಿ ಮಾಡಿದ ಈ ಭೂಮಿ ಮುಳುಗಿ ಹೋಯಿತು, ಪ್ರಪಂಚ ಮುಳುಗಿ ಹೋಯಿತು, ಇದನ್ನು ರಕ್ಷಣೆ ಮಾಡುವುದು ಹೇಗೆ ಅಂತೇಳಿ ಚಿಂತಾಸಕ್ತರಾದ ಹಾಗೆ ಇರ್ತಾರಂತೆ. ಆಗ ಬ್ರಹ್ಮದೇವರ ಮೂಗಿನಿಂದ ವರಾಹರೂಪಿ ಭಗವಂತ ಬರ್ತಾನಂತೆ, ಆವಿರ್ಭಾವ ಆಗ್ತಾನಂತೆ. ಬಂದು ಆ ಮುಳುಗತಕ್ಕ ಭೂಮಿಯನ್ನು ತನ್ನ ದಾಡೆಯಿಂದ ಎತ್ತಿ ಹಿಡಿದು ರಕ್ಷಣೆ ಮಾಡಿದಂತೆ. ಭೂಮಿಯನ್ನು ಉದ್ಧಾರ ಮಾಡಿದ, ಜಗತ್ತಿನ ಆಪತ್ತನ್ನು ಆ ವರಾಹರೂಪಿ ಪರಮಾತ್ಮ ಪರಿಹಾರ ಮಾಡಿದ ಅಂತೇಳಿ ಹೇಳ್ತಾರೆ. ಯಜ್ಞವರಾಹ ಅಂತ ಇವನಿಗೆ ಹೆಸರು. ಯಜ್ಞ ಅಂದರೆ ಏನು ಹೇಳಿದರೆ, ದೇವರ ಪ್ರೀತಿ ಉದ್ದೇಶದಿಂದ ವಸ್ತುಗಳನ್ನು ತ್ಯಾಗ ಮಾಡುವುದಕ್ಕೆ ಯಜ್ಞ ಹೇಳೋದು. ಅಗ್ನಿಯಲ್ಲಿ ತ್ಯಾಗ ಮಾಡೋದು, ಅದಕ್ಕೆ ಯಜ್ಞ ಅಂತೇಳಿ ಹೇಳ್ತಾರೆ. ಅಂದರೆ ಕೇವಲ ಈ ಅಗ್ನಿಯಲ್ಲಿ ಹೋಮ ಮಾಡುವುದು ಮಾತ್ರ ಯಜ್ಞ ಅಲ್ಲ, ಮತ್ತು ನಮ್ಮ ಜೀವನದ ಪ್ರತಿಯೊಂದು ಕ್ರಿಯೆಯೂ ಕೂಡ ಯಜ್ಞ. ಅದನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ರಿಯೆಯೂ ಕೂಡ ಯಜ್ಞ ಆಗಲಿಕ್ಕೆ ಸಾಧ್ಯ. ಭಗವತ್ ಪ್ರೀತಿಯನ್ನು ಉದ್ದೇಶ ಇಟ್ಟುಕೊಂಡು ಪರೋಪಕಾರೂಪವಾದ ತ್ಯಾಗ ಉಂಟಲ್ಲ, ಅದು ಯಜ್ಞವೇ. ಲೇಷವೂ ಸ್ವಾರ್ಥ ಇಲ್ಲದೇ ಇರತಕ್ಕಂಥ ತ್ಯಾಗ ಬುದ್ಧಿ ಉಂಟಲ್ವ, ತ್ಯಾಗ ಬುದ್ಧಿ ಮತ್ತು ಭಗವಂತನಲ್ಲಿ ಭಕ್ತಿ, ಇದು ಎರಡು ಒಟ್ಟು ಕೂಡಿತು ಹೇಳಿದರೆ ಜೀವನವೇ ಯಜ್ಞ ಆಗ್ತದೆ. ಈ ಯಜ್ಞ ನಮ್ಮಲ್ಲಿ ನಡಿಬೇಕು. ಭಕ್ತಿ ಮತ್ತು ತ್ಯಾಗ ಇದು ಭಗವಂತನ ಶರೀರ ಅಂತೆ. ವರಾಹರು ಪರಮಾತ್ಮರ ಶರೀರ ಅಂದರೆ ಭಕ್ತಿ ತ್ಯಾಗ ಎರಡು ನಮ್ಮಲ್ಲಿ ಬೆಳೆಸಿಕೊಂಡವು ಹೇಳಿದರೆ ವರಾಹ ಅವತಾರ ಆದ ಹಾಗೆ ಅಂತ. ಅಂದರೆ ವರಾಹ ಅವತಾರ ಮಾಡಿ ಮುಳುಗತಕ್ಕ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ. ಹಾಗೆ ನಮ್ಮಲ್ಲಿಯೂ ಕೂಡ ಭಕ್ತಿ ತ್ಯಾಗಗಳನ್ನು ನಾವು ಬೆಳೆಸಿಕೊಂಡೆವು ಹೇಳಿದರೆ ಆ ವರಾಹ ರೂಪಿ ಭಗವಂತನ ಅವತಾರ ಆದ ಹಾಗಾಗ್ತದೆ, ಭೂಮಿ ಉದ್ಧಾರ ಆಗ್ತದೆ. ಅಂದರೆ ನಮ್ಮ ಈ ಗುಣಗಳು ತ್ಯಾಗ ಭಕ್ತಿ ಅನ್ನುವಂಥದ್ದು ಮುಳುಗತಕ್ಕ ಲೋಕವನ್ನು ಉದ್ಧಾರ ಮಾಡತಕ್ಕ ಭಗವಂತನ ಹಾಗೆ ಅಂತ. ಭಗವಂತನ ಶರೀರವೇ ಅಂತೆ, ತ್ಯಾಗ ಭಕ್ತಿ ಹೇಳೋದು ಭಗವಂತನ ಶರೀರ ಅಂತೆ. ಅದೇ ವರಾಹರೂಪಿ ಆ ವರಾಹರೂಪಿ ಪರಮಾತ್ಮನಿಂದ ಹೇಗೆ ಹಿಂದೆ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೋ ಹಾಗೆ ಇಂತಹ ಗುಣಗಳಿಂದ ನಾವು ಗುಣಗಳನ್ನು ಪ್ರತಿಯೊಬ್ಬನೂ ಕೂಡ ಬೆಳೆಸಿಕೊಂಡಾಗ ಭೂಮಿಯನ್ನು ಉದ್ಧಾರ ಮಾಡಿದ ಹಾಗಾಗ್ತದೆ, ಉದ್ಧಾರಕ್ಕೆ ಕಾರಣ ಆಗ್ತದೆ. ಭೂಮಿಯ ಉದ್ಧಾರಕ್ಕೆ ನಾವು ಮಾಡತಕ್ಕಂತಹ ಕರ್ತವ್ಯ ಇದು. ನಮ್ಮ ಜಗತ್ತು ಈಗ ಮುಳುಗ್ತಾ ಇದೆ, ನೀರಿನಲ್ಲಿ ಮುಳುಗ್ತಾ ಇಲ್ಲ. ಮತ್ತು ಅನೈತಿಕವಾದ ವ್ಯವಹಾರಗಳು, ಅನ್ಯಾಯಗಳು ಇವುಗಳೆನ್ನುವುದು ಒಂದು ತೆರೆ ಅಂತೆ. ಆ ತೆರೆಯಲ್ಲಿ ತೂರಿಕೊಂಡು ಅಧಃಪತನಕ್ಕೆ ತುತ್ತಾಗ್ತಾ ಇದೆ ನಮ್ಮ ಜಗತ್ತು. ಈ ಮುಳುಗಿ ಹೋಗುವಷ್ಟು ಅನರ್ಥದ ಸ್ಥಿತಿಯಲ್ಲಿದ್ದೇವೆ ನಾವು. ಆದರೆ ಈ ಜಗತ್ತು ಮುಳುಗಬಾರದಾದರೆ ನಾವೇನು ಮಾಡಬೇಕು ಅಂದರೆ ಬೆಳೆಯಬೇಕು, ಜಗತ್ತು ಬೆಳಿಬೇಕು, ಉಳಿಬೇಕು, ಬೆಳಿಬೇಕು, ಒಳ್ಳೆಯ ಮಾರ್ಗ ಹಿಡಿಬೇಕು ಅಂತೇಳಿ. ಆದರೆ ಆ ತ್ಯಾಗ ಮತ್ತು ಭಕ್ತಿ ಇವುಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡು ಯಜ್ಞವರಾಹನ ಅವತಾರದಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಅದರಿಂದ ಜಗತ್ತು ಉದ್ಧಾರ ಆಗಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಈ ಒಂದು 2 ಗುಣಗಳನ್ನು ನಾವು ಮುಖ್ಯವಾಗಿ ಬೆಳೆಸಿಕೊಳ್ಳಬೇಕು. ಇದೇ ನಮ್ಮ ಜಗತ್ತಿನ ಉದ್ಧಾರಕ್ಕೆ ಕಾರಣವಾದದ್ದು. ಇದು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾದ ಗುಣಗಳು. ಇವೆರಡನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡೆವು ಅಂದರೆ ಜಗತ್ತು ಉಳಿತದೆ. ಭಾಗವತ ಮುಂದೆ ಹಿರಣ್ಯಾಕ್ಷನನ್ನು ವರಾಹರೂಪಿ ಪರಮಾತ್ಮ ಸಂಹಾರ ಮಾಡಿದ್ದನ್ನೇ ಪುನಃ ವರ್ಣನೆ ಮಾಡ್ತದೆ. ಹಿಂದೆ ಮುಳುಗಿ ಹೋದ ಪ್ರಪಂಚವನ್ನು ವರಾಹರೂಪಿ ಭಗವಂತ ಅವತಾರ ಮಾಡಿ ಉದ್ಧಾರ ಮಾಡಿದ ಅಂತೇಳಿ ಹೇಳ್ತದೆ. ಈ ಮುಂದೆ ಪುನಃ ವರಾಹರೂಪಿ ಅವತಾರ ಮಾಡಿ ವರಾಹರೂಪಿ ಪರಮಾತ್ಮ ಹಿರಣ್ಯಾಕ್ಷನನ್ನು ಪುನಃ ಕೊಂದಂತಹ ಘಟನೆ ಕಾಣಿಸ್ತದೆ.
ಹಾಗಾದರೆ ಒಮ್ಮೆ ಕೊಂದ ಅಂತೇಳಿ ಬರ್ತದೆ, ಪುನಃ ಹಿರಣ್ಯಾಕ್ಷನನ್ನು ಕೊಂದ ಅಂತೇಳಿ ಬರ್ತದೆ. ಹಾಗೆ ಯಾವುದು ಭಗವಂತ 2 ಸಲ ಅವತಾರ ಮಾಡಿದ್ದಾನೆ ಅಥವಾ ಇಬ್ಬರು ಹಿರಣ್ಯಾಕ್ಷ ಇದ್ದಾರೆ? ಗೊಂದಲ ಆಯಿತು ಮನುಷ್ಯರಿಗೆ, ಜನಗಳಿಗೆ ಅದು ಗೊಂದಲ ಆಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತೇಳಿ ಆದಾಗ ಆಚಾರ್ಯರು ಅದನ್ನು ಸಮಾಧಾನಕರವಾಗಿ ನಮಗೆ, ಅದಕ್ಕೆ ಸಮಾಧಾನವೇ ಹೇಳ್ತಾರೆ, ನಮಗೆ ಸಮಾಧಾನ ಆಗುವಾಗಿ ಅದನ್ನು ನಮಗೆ ಸಮನ್ವಯ ಮಾಡಿ ತೋರಿಸ್ತಾರೆ. ಹೇಗೆ ಹೇಳಿದರೆ, ಆದಿಹಿರಣ್ಯಾಕ್ಷ ಅಂತೇಳಿ ಹೇಳೋದು ಯಾರನ್ನ? ಬ್ರಹ್ಮದೇವರ ಮೂಗಿನಿಂದ ಭಗವಂತ ವರಾಹ ರೂಪವಂತಾಳಿ ಬಂದು ಭೂಮಿಯನ್ನು ಉದ್ಧಾರ ಮಾಡಿದ ಅಂತೇಳಿ ಹೇಳ್ತಕ್ಕಂತಹ ವರಾಹ ರೂಪಿ ಪರಮಾತ್ಮನನ್ನು ಅವನು ಆದಿಹಿರಣ್ಯಾಕ್ಷ. ಅವನು ಭೂಮಿಯನ್ನು ಉದ್ಧಾರ ಮಾಡಿದ, ಅವನು ವರಾಹರೂಪಿ ಪರಮಾತ್ಮ ಅವತಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಅವನೊಬ್ಬ ಹಿರಣ್ಯಾಕ್ಷ, ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದ. ಇನ್ನು 2ನೇ ಹಿರಣ್ಯಾಕ್ಷ ಯಾರು ಅಂತೇಳಿದರೆ, ಅದನ್ನು ಮೊದಲನೇವನು ಬ್ರಹ್ಮನ, ಅವನು ಆ ಹಿರಣ್ಯಾಕ್ಷ ಬ್ರಹ್ಮನ ಮಗನೇ, ಮೊದಲಿನವನು ಆದಿ ಹಿರಣ್ಯಾಕ್ಷ ಅನ್ನೋನು ಬ್ರಹ್ಮನ ಮಗ. ಅವನು ಲೋಕದಲ್ಲಿ ಉಪಕಾರವನ್ನು ಕೊಡ್ತಾ ಇರುವಾಗ, ಭೂಮಿ ಮುಳುಗ್ತಾ ಇರುವಾಗ, ಪ್ರಳಯ ಜಲದಲ್ಲಿ ಮುಳುಗ್ತಿರುವಾಗ ಭೂಮಿಯನ್ನು ಉದ್ಧಾರ ಮಾಡಿದ, ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಮೊದಲನೇ ಬ್ರಹ್ಮದೇವರ ನಾಸಾದಿಂದ ಉದ್ಭವನಾದ ಆ ವರಾಹರೂಪಿ ಪರಮಾತ್ಮ ಆ ಆದಿ ಹಿರಣ್ಯಾಕ್ಷನನ್ನು ಕೊಂದರೆ, ಮುಂದೆ ಪ್ರಳಯ ಜಲ ದ್ವಿತೀಯ 2ನೇ ಹಿರಣ್ಯಾಕ್ಷ ಯಾರು ಹೇಳಿದರೆ, ದಿತಿ ಕಶ್ಯಪರಲ್ಲಿ ಹುಟ್ಟಿದವನು. ಅವನು ವಿಜಯ ಎನ್ನುವ ಇದು ದ್ವಾರಪಾಲಕನ ಅಂಶದಿಂದ ಕೂಡಿದವನು. ಅವನು ಹಿರಣ್ಯಾಕ್ಷ ಅಂತ. ಅವನನ್ನು ಕೊಂದದ್ದು. ಅವನಿಂದ ಈ ಭೂಮಿ ಕೂಡ ಆ ದಿತಿ ಕಶ್ಯಪರ ಮಗನಾದ ಹಿರಣ್ಯಾಕ್ಷನೂ ಕೂಡ ಮಹಾಪರಾಕ್ರಮಿ. ಅವನು ಭೂಮಿಯನ್ನು ಹಾಗೆ ನೀರಿನಲ್ಲಿ ಮುಳುಗಿಸಿ ಹೋಗುವಾಗ ಅವನನ್ನು ಸಂಹಾರ ಮಾಡಿ ಲೋಕಕ್ಕೆ ಸುಭಿಕ್ಷೆಯನ್ನು ಒದಗಿಸಿದವನು ಕೂಡ ವರಾಹರೂಪಿ ಪರಮಾತ್ಮನೇ. ಅದರಿಂದ 2 ಸಲ, ಒಮ್ಮೆ ಅವನನ್ನು ಸಂಹಾರ ಮಾಡಿದ್ದಾನೆ, ಒಮ್ಮೆ ಈ ಹಿರಣ್ಯಾಕ್ಷನನ್ನು ಈ ಪಾರ್ಷದರು ದ್ವಾರಪಾಲಕರಿಂದ ದ್ವಾರಪಾಲಕರ ಆವೇಶದಿಂದ ಕೂಡಿರತಕ್ಕಂತಹ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಗೊತ್ತಾಯ್ತಲ್ಲ, ಅದರಲ್ಲಿ ಅಂತಹ ಹಿರಣ್ಯಾಕ್ಷನನ್ನು ಅವನು ಸಂಹಾರ ಮಾಡಿದ್ದಾನೆ ಅಂತ. ಹೀಗೆ ಬೇರೆ ಬೇರೆ ಇದು ಈ ರೀತಿಯಾಗಿ ಅಲ್ಲಿ ಭಾಗವತದಲ್ಲಿ 2 ಸಲ ಬಂದ ಸಂದರ್ಭ ಈ ಒಂದು ಕಾರಣದಿಂದ 2 ಸಲ ಇವನನ್ನು ಹಿರಣ್ಯಾಕ್ಷನನ್ನು ಕೊಂದದ್ದು ಅಂದರೆ ಹೀಗೆ ಸಮಾಧಾನ ಇಟ್ಟುಕೊಳ್ಬೇಕು. ಅದನ್ನು ಪ್ರಮಾಣಪೂರ್ವಕವಾಗಿ ಆಚಾರ್ಯರು ಹೀಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂತೇಳಿ, ಭಾಗವತದಲ್ಲಿ ಅಂತೇಳಿ ಹೇಳಿ ನಮಗೆ ಸಮಾಧಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ಇಂತಹ ಸಮಾಧಾನಗಳನ್ನು ಸಿಕ್ಕಿದಾಗ ವಿಶೇಷವಾದ ಶ್ರದ್ಧೆ ನಮಗೆ ಬರ್ತದೆ. ಇಲ್ಲಾಂದರೆ ಇದೇನು ಅಂತೇಳಿ ಗೊಂದಲಾಗಿ ಅದರಲ್ಲಿ ಪ್ರಾಮಾಣ್ಯ ಬುದ್ಧಿ ಕಡಿಮೆ ಆಗ್ತದೆ ನಮಗೆ. ಹಾಗೆಂದು ಆ ಪ್ರಾಮಾಣ್ಯ ಬುದ್ಧಿ ಬೆಳೀಲಿಕ್ಕೆ ಬೇಕಾದ ಕೆಲಸವನ್ನು ಆಚಾರ ಮಾಡಿದ್ದಾರೆ. ಮುಂದೆ ಆ ಮುಳುಗಿಸಿದಾಗ ಯಾರು ಹಿರಣ್ಯಾಕ್ಷ ದ್ವಿತೀಯ ಮಗನೂ ಭೂಮಿಯನ್ನು ಮುಳುಗಿಸಿದಾಗ ಆ ವರಾಹರೂಪಿ ಭಗವಂತ ಹೊತ್ತು ತಂದು ಉದ್ಧಾರ ಮಾಡಿದ, ಜನಗಳಿಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ ಅಂತೇಳಿ ತಿಳಿಸ್ತಾರೆ. ಮುಂದೆ ವಿದುರ ಭಗವಂತನ ಕಥೆಯನ್ನು ಇನ್ನೂ ಹೇಳಿ ಅಂತ ಮೈತ್ರೇಯರ ಹತ್ರ ಪ್ರಾರ್ಥಿಸಿಕೊಳ್ತಾರೆ. ವಿದುರ ಪ್ರಾರ್ಥನೆ ಮಾಡ್ತಾನೆ. ಆಗ ಮೈತ್ರೇಯರು ದಿತಿ ಕಶ್ಯಪರ ಕಥೆಯನ್ನು ಹೇಳ್ತಾರೆ. ದಿತಿಯ ಮಕ್ಕಳು ದೈತ್ಯರು, ಅವರನ್ನು ದೇವತೆಗಳು ಸಂಹಾರ ಮಾಡ್ತಾರೆ. ದಿತಿಗೆ ದೇವತೆಗಳ ಮೇಲೆ ದ್ವೇಷ ಬೀಳಿತದೆ. ದೇವತೆಗಳಿಗೆ ನನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ರು ಇವರು ಅಂಥೇಳಿ ಭಗವಂತನ ಕೊಂದರು ಅಂತ ಅವರ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವರ ಮೇಲೆ ದೇವತೆಗಳ ಮೇಲೆ ಅವಳಿಗೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಆಗ ಇಂತಹ ಒಂದು ಯಾಕೆ ದೇವತೆಗಳು ಈಗ ಕಶ್ಯಪರ ಮಕ್ಕಳು ದೈತ್ಯರು ಅವರನ್ನು ಯಾಕೆ ದೇವತೆಗಳು ಸಂಹಾರ ಮಾಡಿದರು ಅಂತೇಳಿ ಹೇಳಿದರೆ, ಅವರು ಮಾಡಬಾರದ ಕೃತ್ಯಗಳನ್ನು ಮಾಡಿ ಲೋಕ ಕಂಟಕರಾಗಿದ್ದರು, ಆದ್ದರಿಂದ ಅವರನ್ನು ಕೊಂದದ್ದು. ಹಾಗೆ ಕೊಂದದ್ದು ವಿನಃ ಬೇರೆ ಯಾವ ಕಾರಣ ಅಲ್ಲ. ಅದನ್ನು ತಿಳ್ಕೊಳ್ಳದೆ ಅವರಲ್ಲಿ ದ್ವೇಷ ಬುದ್ಧಿಯನ್ನು ಬೆಳೆಸಿಕೊಳ್ಳಿ. ಹಾಗೆ ಅವರನ್ನು ಸಂಹಾರ ಮಾಡತಕ್ಕ ಮಕ್ಕಳನ್ನು ಹೊಂದಬೇಕು ಅಂತೇಳಿ ಹೇಳುವ ಆಸೆ ಇತ್ತವಳಿಗೆ. ಒಂದಿನ ಕಶ್ಯಪರು ಸಂಧ್ಯಾಕಾಲದಲ್ಲಿ ಆನ್ನಿಕವನ್ನು ಮಾಡ್ತಾ ಇರ್ತಾರೆ. ಆನ್ನಿಕ ಮಾಡ್ತಾ ಇರುವ ಸಂದರ್ಭದಲ್ಲಿ ತಾನು ಅವರಲ್ಲಿ ತನ್ನ ಸಂಸರ್ಗವನ್ನು ಮಾಡಬೇಕು. ಮುಸ್ಸಂಜೆಯ ಹೊತ್ತು, ಆ ಕಾಲದಲ್ಲಿ ಸಂಸರ್ಗ ಅನ್ನೋ ಪತ್ನಿ ಸಂಸರ್ಗ ಮಹಾಪರಾಧ, ಅದರಿಂದ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಅದನ್ನೆಲ್ಲ ವಿವರಿಸಿದ್ರು ಕೂಡ ಅವಳು
ಅದೆಲ್ಲವನ್ನೂ ಕೂಡ ಅಲಕ್ಷ್ಯ ಮಾಡಿ ಲಜ್ಜಾಹೀನಳಾಗಿ ಕಶ್ಯಪರನ್ನು ಬಲಾತ್ಕಾರ ಮಾಡಿ ಸಂಸರ್ಗ ಮಾಡುವಂಥದ್ದು ಹೇಳ್ತಾಳೆ. ಆದ್ದರಿಂದ ಇಬ್ಬರು ಕೆಟ್ಟ ಮಕ್ಕಳು ಅವಳಿಗೆ ದಿತಿಗೆ ಹುಡ್ತಾರೆ. ಅವರೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಇಬ್ಬರು. ಇವರಿಬ್ಬರು ದ್ವಾರಪಾಲಕರಿಂದ ಆವಿಷ್ಟರಾದವರು. ಪಾಲಕರು ಸನಕಾದಿಗಳ ಒಮ್ಮೆ ಬ್ರಹ್ಮದೇವರ ಮಾನಸೂತ್ರದ ಸನಕಾದಿಗಳು ವೈಕುಂಠದಲ್ಲಿ ಮುಕ್ತ ದೇವರ ದರ್ಶನಕ್ಕೆ ಎಂದು ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ದೇವರ ದರ್ಶನಕ್ಕೆ ಅಲ್ಲಿ ಜಯ ವಿಜಯರು ತಡೀತಾರೆ. ಆಗ ಆ ಸನಕಾದಿಗಳು ಭಗವಂತನ ಒಂದು ಸಂಪರ್ಕಕ್ಕೆ ತಡೆ ಮಾಡುವ, ನೀವು ಇಲ್ಲಿರಲಿಕ್ಕೆ ಅನರ್ಹರು ಅಂತ ಅವರಿಗೆ ಶಾಪ ಕೊಡ್ತಾರೆ. ಭೂಮಿಯಲ್ಲಿ ಬೀಳಿ ಕೆಳಗೆ ಬಿದ್ದು ನೀವು ಅಸುರ ಯೋನಿಯಲ್ಲಿ ಹುಟ್ಟಿ ಅಂತೇಳಿ ಹೇಳಿ ಅವರಿಗೆ ಶಾಪವನ್ನು ಕೊಡ್ತಾರೆ. ಅದರಿಂದ ಅವರು ಅಂತಹ ಒಂದು ಸ್ಥಿತಿಯನ್ನು ಭೂಮಿಗೆ ಬಿದ್ದು ಆ ಸಂಧ್ಯಾ ಕಾಲದಲ್ಲಿ ಕಶ್ಯಪರ ಸಂಸರ್ಗದಿಂದ ಗರ್ಭ ಉಂಟಾಗಿದೆಯಲ್ಲ, ಆ ಗರ್ಭದಲ್ಲಿ ಆ ಜಯ ವಿಜಯರು ಸೇರಿಕೊಳ್ತಾರೆ ಈ ಶಾಪದ ಕಾರಣದಿಂದಾಗಿ. ಹಾಗೆ ಅವರ ಶಾಪದ ಪ್ರಕಾರ ಅವರು ಜಯ ವಿಜಯರು ಆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳಾಗಿ ಹುಟ್ಟುತ್ತಾರೆ. ದಿತಿ 100 ವರ್ಷ ಆ ಗರ್ಭವನ್ನು ಧರಿಸಿ ಮುಂದೆ ಆ ಮಕ್ಕಳು ಹುಟ್ಟುತ್ತಾರೆ. ಲೋಕಕಂಟಕರಾಗಿದ್ದಾರೆ. ಪ್ರಳಯಾಗ್ನಿಯ ರೀತಿಯಲ್ಲಿ ಅವರ ರೂಪ, ಮಹಾಕ್ರೂರಿಗಳು, ಎಲ್ಲ ಸಜ್ಜನಿಗೆಲ್ಲ ಉಪಟಳವನ್ನು ಕೊಡ್ತಾ ಇರ್ತಾರೆ. ಅಂತಹ ಹಿರಣ್ಯಾಕ್ಷ ಹುಟ್ಟಿದವನು ಏನು ಮಾಡ್ತಾನೆ, ದೈತ್ಯರು ಅವರ ಸ್ವಭಾವದ ಪ್ರಕಾರ ದೇವತೆಗಳಿಗೆ ಸ್ವರ್ಗಲೋಕಕ್ಕೆ ದಾಳಿ ಇಡ್ತಾನೆ. ದೇವತೆಗಳೆಲ್ಲ ಅಡಗಿ ಕೂತ್ಕೊಳ್ತಾರೆ. ಆಗ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ ಅನ್ನುವಂಥ ಅಹಂಕಾರ ಅವನಿಗೆ ಬೆಳೀತದೆ. ನಾರದರು ಆಗ ಆ ಒಂದು ಅಹಂಕಾರದಿಂದ ಇರುವಾಗ ನಾರದರು ಅವನಿಗೆ ಹೇಳ್ತಾರೆ, ಪಾತಾಳ ಲೋಕದಲ್ಲಿ ವರಾಹ ದೇವರಿದ್ದಾರೆ, ಅಲ್ಲಿ ಹೋಗು, ಅವರ ಹತ್ರ ಯುದ್ಧ ಮಾಡು ಅಂತೇಳಿ ಹೇಳಿ ಹೇಳ್ತಾರಂತೆ. ಅವನು ಪಾತಾಳಕ್ಕೆ ಹೋಗಿ ವರಾಹರೂಪಿ ಪರಮಾತ್ಮನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನಂತೆ ಯಾರು, ಹಿರಣ್ಯಾಕ್ಷ. ಆಗ ಭಗವಂತ ಬಂದು ಆ ಕೆನ್ನೆಗೆ ಬಡಿದು ಅವನ ಕಿವಿ ಹತ್ತಿರ ಬಡಿದು ಅವನನ್ನು ಸಂಹಾರ ಮಾಡ್ತಾನೆ. ಭಕ್ತಿಯಿಂದ ದೇವತೆಗಳಿಗೆಲ್ಲ ಬಹಳ ಸಂತೋಷ ಆಗ್ತದೆ. ಆ ಒಂದು ಲೋಕಕಂಟಕನನ್ನು ಸಂಹಾರ ಮಾಡಿದರು ದೇವರು ಅಂತ ಬಹಳ ಸಂತೋಷದಲ್ಲಿ ಭಕ್ತವನನ್ನು ಆ ದೇವರನ್ನು ಸ್ತೋತ್ರ ಮಾಡ್ತಾರೆ ಬ್ರಹ್ಮ ದೇವತೆಗಳೆಲ್ಲ. ಗೊತ್ತಾಯ್ತಲ್ಲ, ಮುಂದೆ ಸ್ತೋತ್ರ ಮಾಡ್ತಾರೆ. ಮುಂದೆ ಬ್ರಹ್ಮದೇವರು ಯಕ್ಷ, ರಾಕ್ಷಸ, ದೇವ, ಗಂಧರ್ವ ಇವರನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಕೊನೆಗೆ ಮನುಗಳನ್ನು ಸೃಷ್ಟಿ ಮಾಡ್ತಾರೆ. ಕರ್ದಮ ಪ್ರಜಾಪತಿ ಬ್ರಹ್ಮದೇವರ ಪ್ರಜೆಗಳನ್ನು ಕರ್ದಮ ಪ್ರಜಾಪತಿಗಳು ದೇವರು ಆಜ್ಞೆ ಮಾಡ್ತಾರೆ, ಪ್ರಜೆಗಳನ್ನು ಸೃಷ್ಟಿಸಲಿಕ್ಕೆ ಆಜ್ಞಾಪನೆ ಮಾಡ್ತಾರೆ. ಅದರಂತೆ ಕರ್ದಮರು ಆ ಸೃಷ್ಟಿ ಮಾಡುವುದಕ್ಕೋಸ್ಕರ 10,000 ವರ್ಷ ಸರಸ್ವತಿ ನದಿ ತೀರದಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾರೆ. ದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಹೇಳ್ತಾರೆ, ಪ್ರತ್ಯಕ್ಷವಾದಾಗ ದೇವರು ಕೇಳ್ತಾನೆ, ಏನು ಬೇಕು ಅಂತ ಕೇಳುವಾಗ ನನಗೆ ಪ್ರಜಾಸಂತತಿಗೆ ಆಜ್ಞೆಯನ್ನು ಮಾಡಿದ್ದಾರೆ, ಅದಕ್ಕೆ ಒಳ್ಳೆಯ ಕನ್ಯೆಯನ್ನು ನಾನು ಕೈ ಹಿಡಿಬೇಕು, ಅದಕ್ಕೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ತಥಾಸ್ತು ಅಂತೇಳಿ ಹೇಳಿ ದೇವರು ಅನುಗ್ರಹ ಮಾಡಿ ಹೊರಟು ಹೋಗ್ತಾನೆ. ಹೀಗೆ ಕರ್ದಮ ಪ್ರಜಾತಿಗಳ ಆಶ್ರಮದಲ್ಲಿ ತನ್ನ ಅನುಷ್ಠಾನವನ್ನು ಮಾಡಿಕೊಂಡಿರುವ ಸಂದರ್ಭದಲ್ಲಿ ನಿರಂತರ ಹರಿಸ್ಮರಣೆ ಮಾಡ್ತಾ ಅನುಷ್ಠಾನದಲ್ಲಿರುವಾಗ ಪ್ರಜಾ ಸೃಷ್ಟಿಗೆ ಯೋಗ ಕನ್ಯೆ ಬೇಕು ಅಂತ ಬಯಸಿದ್ದಾರೆ. ಹೀಗೆ ಇರುವಾಗ ಒಂದು ದಿನ ಮನುರಾಜ, ಶತರೂಪಾದೇವಿ ಇವರ ಮಗಳು ದೇವಹೂತಿ ಮೂವರು ಕೂಡ ಆಶ್ರಮಕ್ಕೆ ಬರ್ತಾರೆ. ಬಂದು ಕರ್ದಮರು ಅವರು ಬಂದವರನ್ನು ಸ್ವಾಗತ ಮಾಡ್ತಾರೆ. ರಾಜರು ಆಶ್ರಮಕ್ಕೆ ಬರುವುದು ಅವರ ದೊಡ್ಡ ಗುಣ. ನೀವು ಬಂದಿರಿ, ಸಂತೋಷ ಆಯಿತು, ಏನು ಬಂದ್ರಿ ಅಂತ ಕಾರಣ ಕೇಳುವಾಗ ಮನುರಾಜ ಹೇಳ್ತಾನೆ, ಕರ್ದಮರೇ, ನನ್ನ ಮಗಳು ಇವಳು ನನ್ನ ಮಗಳು ದೇವಹೂತಿ, ನಿಮ್ಮ ಗುಣ, ನಿಮ್ಮ ತ್ಯಾಗ, ಚಾರಿತ್ರ್ಯ, ಜ್ಞಾನ, ತಪಸ್ಸು ಇವುಗಳನ್ನೆಲ್ಲ ಮೆಚ್ಚಿ ನಿಮ್ಮನ್ನೇ ಮದುವೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ ಅವಳು. ಆದ್ದರಿಂದ ಅವಳಿಗೆ ಆಕಳೆಯನ್ನು ಕರ್ಕೊಂಡು ಬಂದಿದ್ದೇನೆ, ಆಕೆಯನ್ನು ನೀವು ಮದುವೆ ಮಾಡಿಕೊಂಡು ನಮಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಂತೆ. ಆಗ ಚಕ್ರವರ್ತಿ ತನೂಜ ಮಗಳು ಎಂತಹ ಸುಂದರ ರೂಪನನ್ನು ಕೂಡ ಮದುವೆ ಆಗ್ಬೋದಾಗಿತ್ತು. ಆದರೆ ಅವಳ ತ್ಯಾಗ ಬುದ್ಧಿ ಎಷ್ಟು ಹೇಳಿದರೆ, ಇವರು ಇಂತಹ ಯೋಗ್ಯರು, ಅವರನ್ನೇ ಮದುವೆ ಆಗಬೇಕು ಅಂತೇಳಿ ಎಲ್ಲ ರೂಪವನ್ನೆಲ್ಲ ಬಯಸದೆ ಕೇವಲ ಅವರ ಗುಣವನ್ನು ಬಯಸಿ ಅವರನ್ನು ಮದುವೆ ಆಗಲಿಕ್ಕೆ ಇವನು ಒಪ್ಪಿದ. ಇವರು ಋಷಿಗಳು ಒಪ್ಪಿದರು, ಯಾರು ಕರ್ದಮರು ಒಪ್ಪಿದರು, ಕರ್ದಮ ಪ್ರಜಾತಿಗಳು ಒಪ್ಪಿದರು, ಆಕೆಯು ಕೂಡ ಒಪ್ಪಿದ್ರು. ತಂದೆ ತಾಯಿಯು ಕೂಡ ಅವಳಿಗೆ ಏನು ವಿರೋಧ ಮಾಡಲಿಲ್ಲ. ಅಂಥ ಎಲುಬಿನ ಹಾಗಿರತಕ್ಕ ಋಷಿಗಳನ್ನು ಯಾಕೆ ಮದುವೆ ಮಾಡ್ತೀವಿ, ಅವಳು ಗುಣವನ್ನು ಮೆಚ್ಚಿದ್ದಾಳೆ ಅನ್ನುವ ಸಂತೋಷದಲ್ಲಿ ಅವಳಿಗೆ ಮದುವೆ ಮಾಡಿಕೊಡ್ತಾರೆ. ಹಾಗೆ ಕರ್ದಮ ಪ್ರಜಾಪತಿಯು ಕೂಡ
ಪ್ರಜಾಪತಿಗಳು ಕೂಡ ಅವಳ ಒಟ್ಟಿಗೆ ಒಳ್ಳೆ ರೀತಿಯಿರ್ತಾಳೆ. ಅವಳು ಕೂಡ ಬಹಳ ಗೌರವದಿಂದ ಅವರನ್ನು ಗಂಡನನ್ನು ಕಾಣ್ತಾ ಇರ್ತಾಳೆ. ಹೀಗೆ ಸಂತೋಷದಲ್ಲಿ ಇರ್ತಾರೆ. ಮುಂದೆ ದೇವಹಿತಿ ಭಕ್ತಿಯ ಸಂಕೇತ ಅಂತೆ. ಕರ್ದಮರು ವೈರಾಗ್ಯ, ಯಾರಲ್ಲಿ ಭಕ್ತಿ ವೈರಾಗ್ಯ ಉಂಟೋ ಅಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅನ್ನುವಂಥ ಒಂದು ಮಾತನ್ನು ಸತ್ಯಗೊಳಿಸಲಿಕ್ಕಾಗಿ ದೇವರು ಅವರಲ್ಲಿ ಕಪಿಲ ರೂಪದಿಂದ ಅವತಾರ ಮಾಡ್ತಾನೆ ಅಂತೇಳಿ ಹೇಳಿದಾಗ, ದೇವತೆ ಎಲ್ಲಿ ಭಕ್ತಿ ವೈರಾಗ್ಯಗಳಿರ್ತದೆ ಅಲ್ಲಿ ಭಗವಂತನ ವಿಶೇಷ ಒಂದು ಸಾನ್ನಿಧ್ಯ. ಇವರಿಗೆ ಅಲ್ಲಿ ಆ ರೀತಿ ಕಪಿಲ ದೇವರ ಮಗನಾಗಿ ಅವತಾರ ಮಾಡಿ ಇಂತಹ ಒಂದು ಇದನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೇಕು ಅಂತೇಳಿ ಹೇಳತಕ್ಕಂತಹ ಒಂದು ಗುಣವನ್ನು ವಿಷಯವನ್ನು ಇದರಿಂದ ತಿಳಿಸ್ತಾರೆ. ನಮ್ಮಲ್ಲಿಯೂ ಕೂಡ ನಮ್ಮ ಉದ್ಧಾರಕ್ಕೆ ಆ ಜ್ಞಾನಭಕ್ತಿಗಳು ಬಹಳ ಮುಖ್ಯವಾಗಿಬೇಕು. ದೇವರು ಅವರ ಆ ಒಂದು ದಾಂಪತ್ಯ ಜೀವನದ ಗುಣ, ಅವರ ಒಂದು ಅನುಸಂಧಾನವನ್ನು ಮೆಚ್ಚಿ ಅವರು ಆಕೆಯ ಗರ್ಭದಲ್ಲಿ ಕಪಿಲ ರೂಪಿ ಪರಮಾತ್ಮನಾಗಿ ಅವತಾರ ಮಾಡಿದ. ಭಗವಂತ ತನ್ನ ಭಕ್ತರಿಗೋಸ್ಕರ ಏನು ಮಾಡಲಿಕ್ಕೂ ಸಿದ್ಧ ಅನ್ನುವುದನ್ನು ಇದರಿಂದ ತೋರಿಸಿಕೊಡ್ತಾನೆ. ಆದ್ದರಿಂದ ಭಕ್ತಿ ವೈರಾಗ್ಯಗಳು ನಮ್ಮ ಸಕಲ ಅಭಿವೃದ್ಧಿಗೆ, ನಮ್ಮ ಸರ್ವತೋಮುಖ ಉನ್ನತಿಗೆ ಕಾರಣ ಅನ್ನತಕ್ಕಂಥ ವಿಷಯವನ್ನು ತೋರಿಸಿಕೊಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.